ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಪೋಷಕ ಶಿಕ್ಷಕರ ಮಹಾಸಭೆಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ಪೋಷಕ ಶಿಕ್ಷಕರ ಮಹಾಸಭೆ ನಡವಳಿಕೆಯನ್ನು ಯಾವ ರೀತಿ ಬರಿತಕ್ಕಂಥದ್ದು, ಅದನ್ನು ನಾವು ಈ ತಿಂಗಳು ಮಾರ್ಚ್ 7ನೇ ತಾರೀಕು ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಶಾಲೆಯಲ್ಲೂ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಪೋಷಕ ಶಿಕ್ಷಕ ಮಹಾಸಭೆಯ ಒಂದು ಪೂರ್ವ ಸಿದ್ಧತೆಯನ್ನು ಯಾವ ರೀತಿ ಮಾಡ್ಕೋಬೇಕು, ಶಾಲೆಯಲ್ಲಿ ಏನೆಲ್ಲ ರೆಡಿ ಮಾಡ್ಕೋಬೇಕು ಅನ್ನೋದಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಪೋಷಕ ಶಿಕ್ಷಕರ ಮಹಾಸಭೆ ನಡಾವಳಿ ಒಂದು ಮಾದರಿ ಸಭೆ ನಡಾವಳಿಯನ್ನು ನೋಡೋಣ. ಏನಂತ ಅಂದರೆ, ಇಂದು ನಮ್ಮ ಶಾಲೆಯಲ್ಲಿ ಪೋಷಕ ಶಿಕ್ಷಕರ ಮಹಾಸಭೆ ನಡಾವಳಿಯನ್ನು ಸೇರಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು STMC ಅಧ್ಯಕ್ಷರು ಇವರು ವಹಿಸಿದ್ರು. ಸಭೆಯಲ್ಲಿ ಶಾಲೆಯ ಯಾರ್ಯಾರು ಭಾಗವಹಿಸಬೇಕು ಅಂತ ಶಿಕ್ಷಕರು, ಶಾಲಾ ಮಕ್ಕಳು, ಪೋಷಕರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಎಲ್ಲರನ್ನ ಸಹ ಶಿಕ್ಷಕರು ಇಂಥವರು ಸ್ವಾಗತವನ್ನು ಕೋರಿದರು. ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಮಾತಾಡಿರ್ತಕ್ಕಂಥದ್ದು. ಅನಂತರ ಸಭೆಯ ಆರಂಭದಲ್ಲಿ ಶಾಲಾ ಶಿಕ್ಷಕರು ಹಾಗೂ ಪೋಷಕರು ಪರಸ್ಪರ ಪರಿಚಯವನ್ನು ಮಾಡ್ಕೋಬೇಕು. ಹಾಗಾಗಿ ಪರಸ್ಪರ ಪರಿಚಯವನ್ನು ಮಾಡಿಕೊಂಡ್ರು. ಮುಖ್ಯ ಶಿಕ್ಷಕರು ಶಾಲೆಯ ಬಗ್ಗೆ ಪೋಷಕರಿಗೆ ಮಾಹಿತಿಯನ್ನು ನೀಡ್ತಾರೆ ಪ್ರಾರಂಭದಲ್ಲಿ. ನಂತರ ಸಹ ಶಿಕ್ಷಕರಾದಂಥ ಇಂಥವರು ಕಲಿಕಾ ಉಪಕ್ರಮಗಳಾದಂಥ ಜ್ಞಾನ ಸೇತು, ಓದು ಕರ್ನಾಟಕ, ಕಲಿಕಾ ದೀಪ, ಪಾಠ ಆಧಾರಿತ ಮೌಲ್ಯಮಾಪನ LBA ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾರೆ. ನಂತರ ಮುಖ್ಯ ಶಿಕ್ಷಕರು ಶೈಕ್ಷಣಿಕ ಸೌಲಭ್ಯಗಳು, ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಶೈಕ್ಷಣಿಕ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಕಲಿಕಾ ಪ್ರಗತಿಯಲ್ಲಿ ಪೋಷಕರ ಜವಾಬ್ದಾರಿ ಮತ್ತು ಭಾಗವಹಿಸುವಿಕೆ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಡ್ಬೇಕು. ಅನಂತರ ವಿದ್ಯಾರ್ಥಿಗಳ ಹಾಜರಾತಿ ಬಗ್ಗೆ, ಶೈಕ್ಷಣಿಕ ಪ್ರಗತಿ ಬಗ್ಗೆ, KPS ಶಾಲೆ ಬಗ್ಗೆ, PM ಶ್ರೀ ಶಾಲೆ ಬಗ್ಗೆ, ದ್ವಿಭಾಷಾ ಮಾಧ್ಯಮವನ್ನು ಹೊಂದಿರತಕ್ಕಂಥ ಶಾಲೆ ಬಗ್ಗೆ, ಪೂರ್ವ ಪ್ರಾಥಮಿಕ ತರಗತಿಗಳನ್ನ LKG UKGಯನ್ನು ನಡೆಸ್ತಕ್ಕಂಥ ಶಾಲೆಯ ಬಗ್ಗೆ ಪೋಷಕರೊಂದಿಗೆ ಮಾಹಿತಿ ವಿನಿಮಯ ಮತ್ತು ಚರ್ಚೆಯನ್ನು ಈ ಒಂದು ಅವಧಿಯಲ್ಲಿ ಮುಖ್ಯ ಶಿಕ್ಷಕರು ಮಾಡ್ತಕ್ಕಂಥದ್ದು. ಇದಾದ ನಂತರ ಸಹ ಶಿಕ್ಷಕರು ಅಥವಾ ಮತ್ತೊಬ್ಬರು ಶಿಕ್ಷಕರು ಶಾಲೆಯ ಭೌತಿಕ ಸೌಲಭ್ಯಗಳ ಬಗ್ಗೆ, ಶಾಲೆಯಲ್ಲಿ ಏನೇನು ಕಟ್ಟಡ, ಶೌಚಾಲಯ, ಕುಡಿಯುವ ನೀರು ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಶಾಲೆಯ ಅವಶ್ಯಕತೆಗಳು, ಶಾಲೆಗೆ ಏನೇನು ಬೇಕು, ಇನ್ನೇನು ಶಾಲೆಗೆ ಗೇಟ್ ಬೇಕಾಗ್ಬೋದು, ವಾಟರ್ ಫಿಲ್ಟ್ರ್ ಬೇಕಾಗ್ಬೋದು, ಇನ್ನು ಈ ಶಾಲಾ ಕೈತೋಟದ ನಿರ್ಮಾಣ ಉತ್ತಮಪಡಿಸೋಕ್ಕಾಗ್ಬೋದು. ಇನ್ನು ಕೆಲವು ಸವಾಲುಗಳ ಬಗ್ಗೆ, ಸಾಕಷ್ಟು ಸಮಸ್ಯೆಗಳಿರ್ತವೆ, ಆ ಸಮಸ್ಯೆಗಳ ಬಗ್ಗೆ ಈ ಒಂದು ಪೋಷಕರ ಮಹಾಸಭೆಯಲ್ಲಿ ಚರ್ಚೆಯನ್ನು ಮಾಡಬೇಕು. ಇನ್ನು SDP ಶಾಲಾ ಅಭಿವೃದ್ಧಿ ಯೋಜನೆ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಸರ್ಕಾರದ ಪ್ರೋತ್ಸಾಹದಾಯಕ ಯೋಜನೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಮುಖ್ಯ ಶಿಕ್ಷಕರು ಮುಂದಿನ ಒಂದು ಅವಧಿಯಲ್ಲಿ ಮಕ್ಕಳ ಹಕ್ಕುಗಳು, RTE ಬಗ್ಗೆ, RTE ಕಾಯ್ದೆ ಬಗ್ಗೆ, CWSN ಮಕ್ಕಳ ಶಿಕ್ಷಣದ ಬಗ್ಗೆ, ಮಕ್ಕಳ ರಕ್ಷಣಾ ನೀತಿ ಬಗ್ಗೆ, ಪೋಕ್ಸೋ ಕಾಯ್ದೆ ಬಗ್ಗೆ, ಮಕ್ಕಳು ಶಾಲೆಯಿಂದ ಹೊರಗುಳಿದಿರುವಂಥದ್ದು, OIC ಮಕ್ಕಳಿಗೆ ಸಂಬಂಧಪಟ್ಟಂತೆ, ಗೈರು ಹಾಜರಾತಿ ಬಗ್ಗೆ, ಬಾಲ ಕಾರ್ಮಿಕರ ಬಗ್ಗೆ, ಬಾಲ್ಯ ವಿವಾಹ ತಡೆಗಟ್ಟುವ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಕ್ಕಂಥದ್ದು. ನೆಕ್ಸ್ಟು ಪೋಷಕರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಶಾಲೆಯ ಅಭಿವೃದ್ಧಿ ಕೆಲಸಗಳಲ್ಲಿ ಅವ್ರನ್ನ ತೊಡಗಿಸಿಕೊಳ್ಳಲು ಮಾಹಿತಿಯನ್ನು ನೀಡಲಾಯಿತು. ಅಂದರೆ ಕೆಲವು ಪೋಷಕರು ಭಾಳಷ್ಟು ಪ್ರತಿಭೆಯನ್ನು ಕೆಲವು ವಿಚಾರಗಳಲ್ಲಿ ಹೊಂದಿರ್ತಾರೆ. ಉದಾಹರಣೆಗೆ ಶಾಲಾ ಕೈತೋಟ ನಿರ್ಮಾಣಕ್ಕೆ ಇರ್ಬೋದು, ಅದನ್ನು ಚೆನ್ನಾಗಿ ಗೊತ್ತಿರುತ್ತೆ, ಹಾಗಾಗಿ ಅವ್ರ ಕಡೆಯಿಂದ ಅದನ್ನು ಮಾಡಿಸಬಹುದು. ಇನ್ನು ವಂದನಾರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಕೊನೆಯದಾಗಿ ಎಲ್ಲ ಸಭೆ ಮುಗಿದ ಮೇಲೆ ಶಾಲೆಯಲ್ಲಿ ಒಂದು ಬಿಸಿಯೂಟವನ್ನು ಪೋಷಕರಿಗೆ ಮತ್ತು ಮಕ್ಕಳಿಗೆ ನೀಡಬೇಕು. ಅದು ಪಲಾವು ಮತ್ತು ಪಾಯಸವನ್ನು ಕೊಡ್ತಕ್ಕಂಥದ್ದು. ಆ ಪಾಯಸವನ್ನು ಹೇಗೆ ಸಿದ್ಧಪಡಿಸ್ಬೇಕು ಅಂತ ಕೊಟ್ಟಿರ್ತಕ್ಕಂಥ ಸುತ್ತೋಲೆಯಲ್ಲಿ ಹಾಲಿನ ಪೌಡರ್ ಮತ್ತು ಅಕ್ಕಿ ಬಳಸಿ ಸಿದ್ಧಪಡಿಸ್ಬೇಕು. ಈಗ ಸಾಹಿತ್ಯ, ಈ ಒಂದು ಪೋಷಕ ಶಿಕ್ಷಕ ಮಹಾಸಭೆಯಲ್ಲಿ ಸಾಹಿತ್ಯವನ್ನು ಇಲಾಖೆಯಿಂದ ಕೊಟ್ಟಿದ್ದಾರೆ. ಇದರಲ್ಲಿ ಪೂರ್ವ ಸಿದ್ಧತೆಯನ್ನು ಶಾಲೆಯಲ್ಲಿ ಹೇಗೆ ಕೈಗೊಳ್ಳಬೇಕು, ಏನೆಲ್ಲ ಸಿದ್ಧಪಡಿಸ್ಕೋಬೇಕು ಅನ್ನೋ ಮಾಹಿತಿ ನಮಗೆ ಇದೆ. ಅದನ್ನು ನೋಡೋಣ ಬನ್ನಿ. ಈಗ ಇದರಲ್ಲಿ ಮೊದಲನೇದಾಗಿ ಎಲ್ಲ ಸರ್ಕಾರಿ ಶಾಲೆಗಳು, ಪದವಿ ಪೂರ್ವ ಕಾಲೇಜುಗಳಲ್ಲಿ ಪೋಷಕ ಶಿಕ್ಷಕ ಮಹಾಸಭೆಯನ್ನು ಹಮ್ಮಿಕೊಳ್ಳುವ ಸಂಬಂಧ ಮೊದಲನೇದಾಗಿ STMC ಸಭೆಯನ್ನು ಸೇರಿ ಚರ್ಚೆಯನ್ನು ಮಾಡಬೇಕು, ರೂಪುರೇಷೆಯನ್ನು ಸಿದ್ಧಪಡಿಸ್ಕೋಬೇಕು. ಅನಂತರ ಪೋಷಕರ ಭಾಗವಹಿಸುವಿಕೆ ಹೇಗಿರಬೇಕು ಅಂತ ಕೊಟ್ಟಿದ್ದಾರೆ. ದಾಖಲಾತಿಗೆ ಸಂಬಂಧಪಟ್ಟಂತೆ ಒಟ್ಟಾರೆ ದಾಖಲಾತಿ
ಈಗ 50ಕ್ಕಿಂತ ಕಡಿಮೆ ಮಕ್ಕಳಿದ್ದಲ್ಲಿ ಎಲ್ಲ ಪೋಷಕರನ್ನು ಕರಿಬೇಕು, ಆಹ್ವಾನ ಮಾಡಬೇಕು. 50ಕ್ಕಿಂತ ಜಾಸ್ತಿ ಇದ್ದಲ್ಲಿ ಉನ್ನತ ತರಗತಿಗೆ ಪ್ರಥಮ ಆದ್ಯತೆ ನೀಡಿ ಆ ಪೋಷಕರನ್ನು ಕರಿಬೇಕು. ಈಗ 7ನೇ ಕ್ಲಾಸು ಫಸ್ಟು 7ನೇ ಕ್ಲಾಸಲ್ಲಿರೋ ಮಕ್ಕಳನ್ನ ಪೋಷಕರನ್ನ ಕರೆಯೋದು, ಆ ರೀತಿ. ನಂತರ 6ನೇ ಕ್ಲಾಸು, ಈ ರೀತಿ ಕರಿಬೇಕು 50ಕ್ಕಿಂತ ಜಾಸ್ತಿ ಮಕ್ಕಳಿದ್ರೆ. 50ಕ್ಕಿಂತ ಕಡಿಮೆ ಇದ್ದರೆ ಎಲ್ಲ ಪೋಷಕರನ್ನು ಸಹ ಕರಿಬೇಕಾಗುತ್ತೆ. ಇನ್ನು ಚಟುವಟಿಕೆಗಳನ್ನ ಏನೇನು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಕಲಿಕೆ ಮತ್ತು ಸಹಪಾಠಿ ಚಟುವಟಿಕೆಯಲ್ಲಿ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗುರುತಿಸ್ತಕ್ಕಂಥದ್ದು. ಆ ಸಭೆಯಲ್ಲಿ ಅಭಿನಂದನೆ ಸಲ್ಲಿಸಬೇಕು. ಸಭೆಗೆ ಅಗತ್ಯವಾದಂಥ ಸಾಹಿತ್ಯ, ವಿಡಿಯೋ, ಚಾರ್ಟ್ ಇತ್ಯಾದಿ ಸಿದ್ಧಪಡಿಸ್ಕೋಬೇಕು. ಮಹಾಸಭೆಯ ಬಗ್ಗೆ ಪ್ರಚಾರ ಮಾಡಬೇಕು ಪೋಷಕರಿಗೆ. ಆನಂತರ ಈ ಒಂದು ಸಭೆಯಲ್ಲಿ ಮುಖ್ಯ ಶಿಕ್ಷಕರ ಜವಾಬ್ದಾರಿಗಳು ಅಂತ ಕೊಟ್ಟಿದ್ದಾರೆ. ಈಗಾಗಲೇ ಹೇಳ್ದಂಗೆ STMC ಸಭೆಯನ್ನು ಮಾಡಿ ರೂಪುರೇಷೆಯನ್ನು ಸಿದ್ಧಪಡಿಸ್ಕೋಬೇಕು. ಆನಂತರ ಪೋಷಕರಿಗೆ ಆಹ್ವಾನ ಪತ್ರಿಕೆಯನ್ನು ವಿದ್ಯಾರ್ಥಿಗಳ ದಿನಚರಿ ಪುಸ್ತಕದಲ್ಲಿ ಪೋಷಕರಿಗೆ ತಲುಪಿಸಲು ಕ್ರಮ ವಹಿಸಬೇಕು. ಅಗತ್ಯ ಸಿದ್ಧತೆಗಳಾದಂಥ ಬ್ಯಾನರ್ ಇರ್ಬೋದು, ಫ್ಲೆಕ್ಸು, ಕಾರ್ಯಕ್ರಮದ ಪಟ್ಟಿ, ಅವಶ್ಯಕ ಮಾಹಿತಿಗಳು, ಮಕ್ಕಳ ಕಲಿಕಾ ಪ್ರದರ್ಶನ ಕಾರ್ಯಕ್ರಮ ಸಿದ್ಧತೆ, ಇವನ್ನ ಸಿದ್ಧತೆಯನ್ನು ಮಾಡ್ಕೋಬೇಕು. ಆನಂತರ ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ಕೆಲವು ಪಲಾವು ಮತ್ತು ಶಾಲೆಯಲ್ಲಿ ಅಗತ್ಯವಿರುವ ಹಾಲಿನ ಪೌಡರ್ ಮತ್ತು ಅಕ್ಕಿ ಬಳಸಿ ಸಿದ್ಧಪಡಿಸಿದ ಪಾಯಸವನ್ನು ಶಾಲಾ ಮಕ್ಕಳಿಗೆ ಪೋಷಕರಿಗೆ ವಿತರಿಸ್ತಕ್ಕಂಥದ್ದು. ಇನ್ನು ಊಟದ ಸಂದರ್ಭದಲ್ಲಿ ಶಾಲೆಯಲ್ಲಿ ಸಂಯಮ, ಶಿಸ್ತು, ಸುರಕ್ಷತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಮಕ್ಕಳಿಗೆ ಮಾತ್ರ ಎಂದಿನಂತೆ ಮೊಟ್ಟೆ ಅಥವಾ ಬಾಳೆಹಣ್ಣು ನೀಡಬೇಕಾಗತ್ತೆ. ಅನಂತರ ತಾಲೂಕು ಹಂತದ ಅಧಿಕಾರಿಗಳ ಜವಾಬ್ದಾರಿನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಒಂದು ಪೋಷಕ ಮಹಾಸಭೆಯಲ್ಲಿ ವರದಿಯನ್ನು ಸಿದ್ಧಪಡಿಸ್ಕೋಬೇಕು. ಮತ್ತು ಫೋಟೋ ಮತ್ತು ವಿಡಿಯೋನ ಸಿದ್ಧಪಡಿಸ್ಕೊಂಡು ಅದನ್ನು ಕ್ಲಸ್ಟರ್ ವಾರು ಕೊಡಬೇಕಾದ CRP ಅವರಿಗೆ. ಅವರು ಕನ್ಸಲ್ಟೇಷನ್ ಮಾಡಿ ತಾಲೂಕು ಮತ್ತು ಜಿಲ್ಲಾ ಮಟ್ಟಕ್ಕೆ ಈ ಒಂದು ಕನ್ಸಲ್ಟೇಷನ್ನ ಕೊಡ್ತಾರೆ. ಆನಂತರ ಶಾಲೆಯಲ್ಲಿ ಅವರು ಅಂಕಿಅಂಶಗಳನ್ನ ಕೇಳಿದರೆ ಪೋಷಕರು ಎಷ್ಟು ಜನ ಭಾಗವಹಿಸಿದ್ರು ಅಂತ. ಸೊ ಪೋಷಕರ ಭಾಗವಹಿಸುವಿಕೆಯಲ್ಲಿ ಎಷ್ಟು ಜನ ಬಂದಿದ್ರು, ಗಂಡು ಹೆಣ್ಣು, ಆ ಒಂದು ಸಂಖ್ಯೆಯನ್ನು ತೆಗೆದುಕೋಬೇಕಾಗತ್ತೆ. ಇದಿಷ್ಟು ಈಗ ಪೋಷಕರ ಒಂದು ಮಹಾಸಭೆಯಲ್ಲಿ ಚರ್ಚೆ ಮಾಡಬೇಕಂತ ಸಭೆ ನಡಾವಳಿಯಲ್ಲಿ ಮೊದಲೇ ಏನು ತೋರಿಸಿದೆ ಅಷ್ಟು ವಿಷಯಗಳು ಪ್ರಮುಖವಾಗಿ ಸಭೆಯ ನಡಾವಳಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಷಯಗಳಿವೆ. ಅವು ಮೊದಲನೇದಾಗಿ ಪೋಷಕ ಸ್ವಾಗತ ಮಾಡಿಸ್ತಕ್ಕಂಥದ್ದು, ಪರಸ್ಪರ ಪರಿಚಯ ಮಾಡ್ಕೊಳ್ತಕ್ಕಂಥದ್ದು, ಈ ರೀತಿ ಹೇಳಿದಂಥ ಎಲ್ಲ ವಿಷಯಗಳು ಈ ಒಂದು ಸಾಹಿತ್ಯದಲ್ಲಿ ಕೊಟ್ಟಿದ್ದಾರೆ. ಇದು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ವರ್ಷದಲ್ಲಿ ನಾವು ಪೋಷಕ ಶಿಕ್ಷಕರ ಮಹಾಸಭೆಯನ್ನು 3 ಮಾಡ್ತೀವಿ. ಒಟ್ಟು 14 ನವೆಂಬರ್ ಮಕ್ಕಳ ದಿನಾಚರಣೆಯೊಂದು ಮಾಡಿರ್ತಕ್ಕಂಥದ್ದು, 14/11/2025, ಇನ್ನೊಂದು 3/1/2026 ಮಾಡಿರ್ತಕ್ಕಂಥದ್ದು, ಜನವರಿಲಿ ಒಂದಾಗಿದೆ. ಇನ್ನು ಈಗ ಲಾಸ್ಟ್ ಮಾಡ್ತಕ್ಕಂಥದ್ದು 7/3/2026.